ಕುಂದಾಪುರವು ಉಡುಪಿಯಿಂದ 36 ಕಿಲೋಮೀಟರ್ ದೂರದಲ್ಲಿರುವ ತಾಲೂಕು ಕೇಂದ್ರವಾಗಿದೆ. ಕುಂದಾಪುರ ತಾಲೂಕಿನ ವಿಶೇಷವೆಂದರೆ ಈ ತಾಲೂಕು ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ನೆಲವಿರುವ ಪ್ರದೇಶವಾಗಿದೆ. ಮತ್ತೆಲ್ಲ 3 ದಿಕ್ಕುಗಳಲ್ಲಿ, ಒಂದರಲ್ಲಿ ಸಮುದ್ರ, ಮತ್ತೊಂದರಲ್ಲಿ ಗಂಗೊಳ್ಳಿ ಹೊಳೆ ಹಾಗೂ ಆಲಾಡಿ ಹೊಳೆ ಮತ್ತು ಕೋಣಿ ಹಿನ್ನೂರಿನ ಪ್ರದೇಶವನ್ನು ಹೊಂದಿದೆ. ಬಡಗುತಿಟ್ಟು ಯಕ್ಷಗಾನ ಕಲೆಯನ್ನು ಬೆಳೆಸುವಲ್ಲಿ ಕುಂದಾಪುರದ ಪಾತ್ರವು ಬಹಳ ಪ್ರಮುಖವಾಗಿದೆ. ಕುಂದ ಎಂದರೆ ಮಲ್ಲಿಗೆ. ಈ ಊರಿನ ಸುತ್ತಮುತ್ತ ಯಥೇಚ್ಛವಾಗಿ ಬೆಳೆಯುವ ಮಲ್ಲಿಗೆ ಹೂವಿನಿಂದಾಗಿ ಕುಂದಾಪುರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಕುಂದವರ್ಮನೆಂಬ ರಾಜನು ಕಟ್ಟಿಸಿದ ಕುಂದೇಶ್ವರ ದೇವಸ್ಥಾನದಿಂದಾಗಿ ಕುಂದಾಪುರವೆಂಬ ಹೆಸರು ಬಂದಿರಬಹುದು ಎಂಬ ನಂಬಿಕೆಯೂ ಇದೆ. ರಾಜ ಕುಂದವರ್ಮರಿಂದ ಆಳಲ್ಪಟ್ಟ ಈ ನಾಡು ತನ್ನದೇ ಆದಂತಹ ವಿಶಿಷ್ಟವಾದ ಕುಂದಗನ್ನಡವೆಂಬ ಭಾಷೆಯನ್ನು ಹೊಂದಿದೆ. ಈ ಕುಂದಗನ್ನಡವು ಮಾತನಾಡಲು ಆಲಿಸಲು ಸುಮಧುರವಲ್ಲದೆ ಹಲವಾರು ಪದಗಳು ಹಳೆಗನ್ನಡವನ್ನೇ ನೆನಪಿಸುವಂತಿರುತ್ತದೆ. ಈ ಭಾಷೆಯು ಇಲ್ಲಿನ ಜನರು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ತಾವು ಮಾತನಾಡುವ ಪದಗಳ ಮೂಲಕ ತಮ್ಮವರೇ ಎಂಬ ಬೆಸುಗೆ ಬೆಸೆಯಲು ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತದೆ. ಪ್ರತಿ ಶನಿವಾರ ನಡೆಯುವ ಕುಂದಾಪುರ ಸಂತೆಯು ಸುತ್ತಲಿನ 100 ಹಳ್ಳಿಗಳ ವ್ಯಾಪಾರಕ್ಕೆ ಮತ್ತು ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಅನುಕೂಲ ಮಾಡಿಕೊಡುತ್ತಿದೆ. ಕುಂದಾಪುರದ ವಿಶೇಷತೆಗಳು: ಪರಶುರಾಮರು ನಿರ್ಮಿಸಿದ 7 ಕ್ಷೇತ್ರಗಳ ಪೈಕಿ 4 ಪುಣ್ಯಕ್ಷೇತ್ರಗಳಾದ ಶ್ರೀ ಕೊಲ್ಲೂರು, ಕೋಟೇಶ್ವರ, ಕುಂಬಾಶಿ ಮತ್ತು ಶಂಕರನಾರಾಯಣ ಕ್ಷೇತ್ರಗಳು ಈ ಕುಂದಾಪುರದ ತಾಲೂಕಿನಲ್ಲಿಯೇ ಇರುವುದು ವಿಶೇಷ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಭೂಗರ್ಭ ವಿದ್ಯುದಾಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ವಾರಾಹಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಿರುವುದು ಈ ಕುಂದಾಪುರದಲ್ಲಿಯೇ. ಸೋದೆ ಮಠದ ಪರಂಪರೆಯ ಪ್ರಮುಖ ಯತಿಗಳಾದ ಶ್ರೀ ವಾದಿರಾಜರು ಅವತರಿಸಿದ ಪುಣ್ಯಭೂಮಿ ಉಳ್ಳೂರು ಇರುವುದು ಈ ಕುಂದಾಪುರದಲ್ಲಿಯೇ. ಕುಂದಾಪುರ ತಾಲೂಕಿನ ಪ್ರವಾಸಿ ತಾಣಗಳು: ಆನೆಗುಡ್ಡೆ ವಿನಾಯಕ ದೇವಸ್ಥಾನ. ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನವು ಪರಶುರಾಮ ಸೃಷ್ಟಿಯ 7 ಕ್ಷೇತ್ರಗಳಲ್ಲಿ ಒಂದಾದ ಕುಂಬಾಶಿಯಲ್ಲಿದೆ. ಶ್ರೀ ವಿನಾಯಕ ದೇವರ ಮೂರ್ತಿಯು ಬೆಳ್ಳಿಯಿಂದ ಸಿಂಗಾರಗೊಂಡಿದ್ದು ನಿಂತಿರುವ ಸ್ಥಿತಿಯಲ್ಲಿದೆ. ತುಲಾಭಾರವು ಇಲ್ಲಿ ನಡೆಯುವ ಪ್ರಮುಖ ಸೇವೆಯಾಗಿದೆ. ದೇವಸ್ಥಾನದ ಸುತ್ತ ಭಾರ್ಗವ ಪುರಾಣದ ಉಕ್ತಿಗಳನ್ನು ಕೆತ್ತಲಾಗಿದೆ. ತ್ರಾಸಿ ಮರವಂತೆ ಕಡಲ ತೀರಗಳು. ಸೌಪರ್ಣಿಕ ನದಿಯು ಸಮುದ್ರಕ್ಕೆ ತೀರಾ ಹತ್ತಿರ ಬಂದರೂ ಒಂದಾಗದೆ ದೂರ ಸಾಗುವ ಅಪರೂಪದ ಭೌಗೋಳಿಕ ಸ್ಥಳ ಇದು. ಮರವಂತೆಯಲ್ಲಿ ಸಮುದ್ರ ಮತ್ತು ನದಿಗಳ ನಡುವೆ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತದೆ. ಸಮುದ್ರಕ್ಕೆ 100 ಅಡಿಗಳಷ್ಟು ಹತ್ತಿರ ಬಂದ ಸೌಪರ್ಣಿಕ ನದಿಯು ಯು ರೀತಿ ತಿರುಗಿಕೊಂಡು ಹೋಗಿ 8 ಕಿಲೋಮೀಟರ್ ನಂತರ ಸಮುದ್ರವನ್ನು ಸೇರುತ್ತದೆ. ಈ ಸ್ಥಳದಲ್ಲಿರುವ ಮಾರಸ್ವಾಮಿ ದೇವಾಲಯದಲ್ಲಿ ಆಮೆಗೆ ಮತ್ತು ಮೊಸಳೆಗೆ ಪೂಜೆ ನಡೆಯುವುದು ವಿಶೇಷ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಾಲಯ. ಕುಂದಾಪುರದಿಂದ ಕೊಲ್ಲೂರಿಗೆ ಸಂಚರಿಸುವ ಮಾರ್ಗ ಮಧ್ಯದಲ್ಲಿ ಚಿತ್ತೂರಿನ ಬಳಿ ಇರುವ ಪುರಾಣ ಪ್ರಸಿದ್ಧ ಕ್ಷೇತ್ರವೇ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಾಲಯ. ದೇವಿ ಮೂಕಾಂಬಿಕೆಯಿಂದ ಮೂಕಾಸುರನು ಹತನಾದ ಕ್ಷೇತ್ರ ಮಾರಣಕಟ್ಟೆ. 3 ಲೋಕದೊಡತಿ ಮೂಕಾಂಬಿಕೆಯಿಂದ ಮಡಿದ ಮೂಕಾಸುರ ದೇವಿಯಿಂದ ಹೊರಪಡೆದು ಕಾರಣಿಕ ದೈವ ಶ್ರೀ ಬ್ರಹ್ಮಲಿಂಗೇಶ್ವರನಾಗಿ ಮಾರಣಕಟ್ಟೆಯಲ್ಲಿ ನೆಲೆಸಿದ್ದಾನೆ. ಶಂಕರನಾರಾಯಣ. ಕುಂದಾಪುರದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರವು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರುವ ಪರಶುರಾಮ ಸೃಷ್ಟಿಯ 7 ಕ್ಷೇತ್ರಗಳಲ್ಲಿ ಒಂದು. ಕ್ರೋಡ ಎನ್ನುವ ಋಷಿಯು ಇಲ್ಲಿ ತಪಸ್ಸನ್ನಾಚರಿಸಿದ್ದರಿಂದ ಈ ಕ್ಷೇತ್ರಕ್ಕೆ ಕ್ರೋಡ ಕ್ಷೇತ್ರವೆಂದೂ ಕರೆಯಲಾಗುತ್ತಿತ್ತು. ಶಂಕರನಾರಾಯಣ ದೇವಾಲಯದಲ್ಲಿ ಶಿವ ಮತ್ತು ವಿಷ್ಣು ದೇವರುಗಳ ಉದ್ಭವ ಲಿಂಗಗಳಿವೆ ಮತ್ತು ಪೂಜೆಯು ಒಂದೇ ಗರ್ಭಗುಡಿಯಲ್ಲಿ ನಡೆಯುತ್ತದೆ. ಆದ್ದರಿಂದಲೇ ಈ ಊರಿಗೆ ಶಂಕರನಾರಾಯಣ ಎಂಬ ಹೆಸರು ಬಳಕೆಗೆ ಬಂದಿದೆ. ಹಟ್ಟಿಯಂಗಡಿ ಸಿದ್ಧಿವಿನಾಯಕ. ಹಟ್ಟಿಯಂಗಡಿಯಲ್ಲಿ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿತವಾದ 2.5 ಅಡಿ ಎತ್ತರದ ಜಟೆಯನ್ನು ಹೊಂದಿರುವ ಎಡಮುರಿ ಶ್ರೀ ಸಿದ್ಧಿವಿನಾಯಕ ದೇವಾಲಯವಿದೆ. ಭಕ್ತರಿಗೆ ಬೇಡಿದ್ದನ್ನು ಕರುಣಿಸುವವನು ಎಂಬುದರಿಂದಾಗಿ ಸಿದ್ಧಿ ಎಂಬ ಹೆಸರನ್ನು ಈ ವಿನಾಯಕನಿಗೆ ಇಡಲಾಗಿದೆ.
ಸಹಸ್ರ ನಾರಿ ಕೇಳಗಣೆಯಾಗ ಇಲ್ಲಿನ ವಿಶೇಷ ಸೇವೆಯಾಗಿದೆ. ಗಣೇಶ ಚತುರ್ಥಿ ಮತ್ತು ಸಂಕಷ್ಟ ಚತುರ್ಥಿ ಎಂದು ಅಪಾರ ಜನಸಾಗರ ಇಲ್ಲಿರುತ್ತದೆ. ಅಮೃತೇಶ್ವರಿ ದೇವಾಲಯ ಕೋಟ. ಹಲವು ಮಕ್ಕಳ ತಾಯಿ ಎಂದು ಪ್ರಸಿದ್ಧಿಯಾಗಿರುವ ಕೋಟಾಪೇಟೆಯಲ್ಲಿ ನೆಲೆ ನಿಂತಿರುವ ಶ್ರೀ ಅಮೃತೇಶ್ವರಿಯು ನಂಬಿ ಬಂದ ಭಕ್ತರಿಗೆ ಸದಾ ಅನುಗ್ರಹಿಸುವ ದೇವತೆ. ಪ್ರತಿ ವರ್ಷ ಜನವರಿ 9 ಮತ್ತು ಜನವರಿ 10ರಂದು ನಡೆಯುವ ಹಾಲು ಹಬ್ಬ ಮತ್ತು ಗೆಂಡ ಸೇವೆ ಆಕರ್ಷಣೀಯವಾಗಿರುತ್ತದೆ. ದೇವಾಲಯದ ಗರ್ಭಗುಡಿಯ ಹೊರಸುತ್ತಿನಲ್ಲಿ ನೂರಾರು ಲಿಂಗಗಳು ಕಾಣಿಸುತ್ತದೆ. ರಾವಣನ ಬಂಧು ಶಿವಭಕ್ತ ಪುರಾಸುರನ ಪತ್ನಿ ಕುಂಭಮುಖಿಯ ಭಕ್ತಿಗೆ ಒಲಿದ ಶ್ರೀದೇವಿ ಕರುಣಿಸಿದ ವರದಾನವೇ ಈ ಲಿಂಗಗಳ ಸೃಷ್ಟಿಗೆ ಕಾರಣವೆನ್ನುತ್ತದೆ ಕ್ಷೇತ್ರ ಮಹಾತ್ಮೆ. ಅಮೃತೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿ ಮಹೋತ್ಸವ ಸಕಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತದೆ. ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಕುಂದಾಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಕುಬ್ಬಾ ನದಿ ಮತ್ತು ನಾಗತೀರ್ಥ ನದಿಗಳ ಸಂಗಮ ಸ್ಥಳದಲ್ಲಿರುವ ಈ ದೇವಾಲಯದಲ್ಲಿ ದುರ್ಗೆಯು ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾಳೆ. ಲಿಂಗದಲ್ಲಿ 3 ಸ್ವರ್ಣ ರೇಖೆಗಳಿದ್ದು ಮಹಾಲಕ್ಷ್ಮಿ, ಮಹಾಕಾಳಿ ಹಾಗೂ ಮಹಾಸರಸ್ವತಿ ಐಕ್ಯವಾಗಿದ್ದಾರೆ. ಪ್ರತಿ ವರ್ಷ ಏಪ್ರಿಲ್ನಲ್ಲಿ 6 ದಿನಗಳ ಕಾಲ ಜಾತ್ರೋತ್ಸವ ನಡೆಯುತ್ತದೆ. ಪ್ರತಿದಿನ ಇಲ್ಲಿ ಮಹಾಪೂಜೆ ನಡೆಯುತ್ತದೆ. ಪ್ರತಿ ಸಂಜೆ ಇಲ್ಲಿ ದೇವಿಗೆ ವಿಶೇಷವಾದ ಸಲಾಂ ಪೂಜೆ ನಡೆಯುತ್ತದೆ. ಇದನ್ನು ಮುಸ್ಲಿಂ ಆಡಳಿತ ಕಾಲದಿಂದಲೂ ಹೈದರ್ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಆಚರಿಸಿಕೊಂಡು ಬಂದಿದ್ದಾರೆ. ಈಗಲೂ ಈ ಸಂಪ್ರದಾಯ ಮುಂದುವರೆದಿದೆ. ಸಾಲಿಗ್ರಾಮದ ಗುರು ನರಸಿಂಹ ಮತ್ತು ಆಂಜನೇಯ ದೇವಾಲಯಗಳು. ಕುಂದಾಪುರದಿಂದ 15 ಕಿಲೋಮೀಟರ್ ದೂರದಲ್ಲಿ ಸಾಲಿಗ್ರಾಮದಲ್ಲಿ ಗುರು ನರಸಿಂಹ ಹಾಗೂ ಆಂಜನೇಯ ದೇವಾಲಯಗಳಿವೆ. ಆಂಜನೇಯ ದೇವಾಲಯವು ಗುರು ನರಸಿಂಹ ದೇವಾಲಯಕ್ಕೆ ಮುಖ ಮಾಡಿ ನಿಂತಿದೆ. ಉಗ್ರನಾದ ನರಸಿಂಹರನ್ನು ಆಂಜನೇಯನು ಸಂತೈಸುತ್ತಾನೆ ಎಂಬ ಪ್ರತೀತಿ ಇದೆ. ಇಲ್ಲಿನ ಗುರು ನರಸಿಂಹ ದೇವರು ಕೋಟಾ ಬ್ರಾಹ್ಮಣರ ಕುಲದೇವರಾಗಿರುತ್ತಾರೆ. ಕೋಡಿ ಬೀಚ್. ಕರ್ನಾಟಕದ ಅತ್ಯಂತ ಸುಂದರವಾದ ಬೀಚ್ ಈ ಕೋಡಿ ಬೀಚ್ ಆಗಿದೆ. ಈ ಬೀಚ್ಗೆ ಹಲವಾರು ಪ್ರವಾಸಿಗರು ದೇಶ ವಿದೇಶಗಳಿಂದ ಭೇಟಿ ನೀಡುತ್ತಾರೆ. ಸೂರ್ಯಾಸ್ತದ ಸಮಯದಲ್ಲಂತೂ ಅತ್ಯಂತ ಸುಂದರವಾದ ಈ ಕೋಡಿ ಬೀಚ್ ಮನೋಹರವಾಗಿ ಕಾಣುತ್ತದೆ. ಕೋಟೇಶ್ವರ ಕೋಟಿಲಿಂಗೇಶ್ವರ ದೇವಾಲಯ. ಪರಶುರಾಮ ಸೃಷ್ಟಿಯ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದಾದ ಕೋಟಿಲಿಂಗೇಶ್ವರ ದೇವಾಲಯವು ಪುರಾಣ ಪ್ರಸಿದ್ಧ ಶಿವಕ್ಷೇತ್ರವಾಗಿದೆ. ಈ ದೇವಾಲಯವು ಬೃಹತ್ತಾದ ದೇವಾಲಯವಾದ್ದರಿಂದ ಇದನ್ನು ಮಹಾತೋಬಾರ್ ಕೋಟಿಲಿಂಗೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ಕೋಟಿ ಋಷಿಗಳು ಒಂದಾಗಿ ಈ ಪುಣ್ಯ ಭೂಮಿಯಲ್ಲಿ ತಪಸ್ಸನ್ನಾಚರಿಸಿ ಶಿವನನ್ನು ಒಲಿಸಿಕೊಂಡಿದ್ದರಿಂದ ಇಲ್ಲಿ ಪರಶಿವನು ಕೋಟಿಲಿಂಗೇಶ್ವರನಾಗಿ ನೆಲೆಯಾದನು ಎಂದು ಹೇಳಲಾಗುತ್ತದೆ. 7 ಸುತ್ತುಗಳಿಂದ ಆವೃತವಾದ ಕೋಟಿಲಿಂಗೇಶ್ವರ ದೇಗುಲದ ವಾಸ್ತುಶಿಲ್ಪ ಬಹಳ ಅಪರೂಪವಾಗಿದೆ. ಗರ್ಭಗುಡಿಯ ಒಳಗೆ ಇರುವ ಚಿಕ್ಕ ಬಾವಿಯಲ್ಲಿ ರುದ್ರಾಕ್ಷಿ ಮಣೆಯಂತಿರುವ ಅಸಂಖ್ಯ ಶಿವಲಿಂಗಗಳಿವೆ. ಭಾರತದ ಪವಿತ್ರ ತೀರ್ಥಗಳಲ್ಲೊಂದಾಗಿರುವ ಪುರಾಣ ಪ್ರಸಿದ್ಧ ಕೋಟಿ ತೀರ್ಥ ಸರೋವರ ದೇವಸ್ಥಾನದ ಸಮೀಪ ಸುಮಾರು 4.5 ಎಕರೆ ವಿಸ್ತೀರ್ಣದಷ್ಟು ಚಾಚಿದ್ದು ಇದನ್ನು ಬ್ರಹ್ಮದೇವ ತನ್ನ ಕಮಂಡಲದಿಂದ ನಿರ್ಮಿಸಿದ ಎನ್ನಲಾಗಿದೆ. 6 ಚಕ್ರವಿರುವ ಈ ದೇವಸ್ಥಾನದ ರಥ ಇಡೀ ಜಿಲ್ಲೆಯಲ್ಲಿಯೇ ದೊಡ್ಡದು. ಕೊಡಿ ಹಬ್ಬ ಎಂದು ಕರೆಯಲಾಗುವ ಈ ದೇವರ ಬ್ರಹ್ಮ ರಥೋತ್ಸವವು ರಾಜ್ಯದಲ್ಲಿಯೇ ಪ್ರಸಿದ್ಧಿಯಾಗಿದ್ದು ಸಾಮಾನ್ಯವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತದೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿ. ಪರಶುರಾಮ ಸೃಷ್ಟಿಯ ಸಪ್ತ ಕ್ಷೇತ್ರಗಳಲ್ಲಿ ಒಂದಾದ ಈ ದೇವಾಲಯದಲ್ಲಿ ಪಾರ್ವತಿ, ಸರಸ್ವತಿ ಹಾಗೂ ಲಕ್ಷ್ಮೀ ಸ್ವರೂಪಿಯಾದ ಮೂಕಾಂಬಿಕೆಯ ದರ್ಶನ ಪಡೆಯಲು ಲಕ್ಷಗಟ್ಟಲೆ ಜನ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು, ಮಹಾರಾಷ್ಟ್ರ ಹಾಗೂ ಗೋವಾ ಕಡೆಯಿಂದ ಬರುತ್ತಾರೆ. ಸೌಪರ್ಣಿಕಾ ನದಿಯ ತೀರದಲ್ಲಿರುವ ಮೂಕಾಂಬಿಕೆಯು ಶಿವ ಹಾಗೂ ಶಕ್ತಿಯ ಮಿಲನವಾಗಿ ಜ್ಯೋತಿರ್ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾಳೆ. ಇಲ್ಲಿನ ಆಚಾರಾನುಷ್ಠಾನ ಸಂಪ್ರದಾಯಗಳು ಆದಿಶಂಕರಾಚಾರ್ಯರಿಂದ ನೇಮಕ ಮಾಡಲ್ಪಟ್ಟವು ಎಂದು ಹೇಳುತ್ತಾರೆ. ಶಂಕರಾಚಾರ್ಯರು ತಮ್ಮ ಮಹಿಮೆಯಿಂದ ಮೂಕಾಂಬಿಕೆಯ ವಿಗ್ರಹ ಪ್ರತಿಷ್ಠಾಪಿಸಿದರೆಂದು ಇದಕ್ಕೆ ಮೊದಲು ಸ್ವಯಂಭೂ ಲಿಂಗ ಮಾತ್ರವಿತ್ತೆಂದು ಹೇಳುತ್ತಾರೆ. ಶಂಕರಾಚಾರ್ಯರು ಧ್ಯಾನ ಮಾಡಿದ ಸ್ಥಳಕ್ಕೆ ಶಂಕರ ಪೀಠವೆಂದೂ ಕರೆಯುತ್ತಾರೆ. ಕುದುರು. ಕುದ್ರು ಎಂದರೆ ದ್ವೀಪ. ಕುಂದಾಪುರದಲ್ಲಿ ಅನೇಕ ಕುದುರುಗಳಿವೆ. ಅವುಗಳಲ್ಲಿ 3 ಶತಮಾನಗಳ ಇತಿಹಾಸ ಹೊಂದಿರುವ ಯಕ್ಷಗಾನ ಗೊಂಬೆಯಾಟ ಅಕಾಡೆಮಿಯನ್ನು ಹೊಂದಿರುವ ಉಪ್ಪಿನ ಕುದುರು ಒಂದು. ಒಂದಾನೊಂದು ಕಾಲದಲ್ಲಿ ಸಮುದ್ರದ ಆಹಾರ ಪದಾರ್ಥ ಹಾಗೂ ಉಪ್ಪಿನ ಮಾರಾಟಕ್ಕೆ ಹೆಸರುವಾಸಿಯಾಗಿದ್ದ ಈ ದ್ವೀಪವು
ಈಗ ತನ್ನಲ್ಲಿರುವ ಅನೇಕ ಪುರಾತನ ದೇವಸ್ಥಾನಗಳಿಂದ ಹೆಸರುವಾಸಿಯಾಗಿದೆ. ಇಲ್ಲಿರುವ ಕೆಲವು ದೇವಾಲಯಗಳೆಂದರೆ ಗೋಪಾಲಕೃಷ್ಣ ದೇವಸ್ಥಾನ, ವಾಸುದೇವ ದೇವಸ್ಥಾನ, ಸಿದ್ಧಿವಿನಾಯಕ ದೇವಸ್ಥಾನ ಮತ್ತು ಲಕ್ಷ್ಮೀನಾರಾಯಣ ಮಠ. ಶ್ರೀ ಕುಂದೇಶ್ವರ ದೇವಾಲಯ. ಶ್ರೀ ಕುಂದೇಶ್ವರ ದೇವಾಲಯವು ಕುಂದಾಪುರದ ಅಧಿದೇವತೆಯಾಗಿದ್ದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇತಿಹಾಸಗಳ ಪ್ರಕಾರ ಕುಂದಾಪುರವನ್ನು ಕುಂದವರ್ಮನೆಂಬ ರಾಜ ಆಳಿದ್ದು, ಆತನು ಅಪಾರ ಶಿವಭಕ್ತನಾದ್ದರಿಂದ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಕುಂದಾಪುರದಲ್ಲಿ ಶಿವ ದೇವಸ್ಥಾನವನ್ನು ನಿರ್ಮಿಸಿದ್ದು ಅದು ಕುಂದೇಶ್ವರ ಆಗಿದೆ ಎನ್ನಲಾಗಿದೆ. ಈ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಮೆಕ್ಕೆಕಟ್ಟು ನಂದಿಕೇಶ್ವರ ದೇವಾಲಯ. ಮೇಕೆಕಟ್ಟು ಕುಂದಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಹಿಂದೆ ಅಶ್ವಮೇಧ ಯಾಗ ಮಾಡುವ ಸ್ಥಳವಾದುದರಿಂದ ಮೇಕೆಯನ್ನು ತಂದು ಇಲ್ಲಿ ಕಟ್ಟುತ್ತಿದ್ದರಿಂದ ಮೇಕೆಕಟ್ಟು ಎಂಬ ಹೆಸರು ಬಂತು. ಇಲ್ಲಿನ ನಂದಿಕೇಶ್ವರ ದೇವಾಲಯದಲ್ಲಿನ ಮರದ ಮೂರ್ತಿಗಳು ಅತ್ಯಂತ ಪ್ರಸಿದ್ಧಿ ಪಡೆದಿದೆ. ಸಾವಿರಾರು ವರ್ಷಗಳ ಪುರಾತನ ಮರದ ವೈವಿಧ್ಯಮಯ ಮೂರ್ತಿಗಳು ಇಲ್ಲಿವೆ. ಕರಾವಳಿಯಲ್ಲಿ ಇರುವ ಸುಮಾರು 600 ದೈವಗಳ ಪೈಕಿ 25% ದೈವಗಳು ಈ ದೇವಾಲಯದಲ್ಲಿವೆ. ಇಲ್ಲಿರುವ ಗಣಗಳಿಗೆ ಮೀನ ಸಂಕ್ರಮಣದಂದು ವರ್ಷವಿಡೀ ಜಾತ್ರೆ ನಡೆಯುತ್ತದೆ. ಮಹಾಲಸ ನಾರಾಯಣಿ ದೇವಸ್ಥಾನ. ಗೌಡ ಸಾರಸ್ವತ ಬ್ರಾಹ್ಮಣರ ಪುಣ್ಯಕ್ಷೇತ್ರವಾದ ಮಹಾಲಸ ನಾರಾಯಣಿ ದೇವಸ್ಥಾನವು ಸುಮಾರು 1565ರಲ್ಲಿ ಕುಮಟಾದ ಪೈ ಕುಟುಂಬದವರಿಂದ ನಿರ್ಮಿಸಲಾಗಿದೆ. ಶ್ರೀ ಮಹಾಲಸ ನಾರಾಯಣಿ ದೇವತೆಯು ಇಲ್ಲಿನ ಪ್ರಮುಖ ದೇವರಾಗಿದ್ದು, ಲಕ್ಷ್ಮೀನಾರಾಯಣ, ಗ್ರಾಮಪುರುಷ, ಶಾಂತೇರಿ, ದಾಡ ಶಂಕರ, ಭಗವತಿ ಮತ್ತು ಕಾಲಭೈರವ ದೇವರುಗಳು ಇಲ್ಲಿನ ಇನ್ನಿತರ ಪ್ರಮುಖ ದೇವರುಗಳಾಗಿವೆ. ಕುಂದಾಪುರದ ಇನ್ನಿತರೆ ಪ್ರೇಕ್ಷಣೀಯ ಸ್ಥಳಗಳು: ಓಲಿ ರೊಸೆರಿ ಚರ್ಚ್, ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನ, ಕೋಸಳ್ಳಿ ಜಲಪಾತ ಬೈಂದೂರು, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಒತ್ತಿನೆಣೆ ಬೀಚ್, ಸೋಮೇಶ್ವರ ಕಡಲ ತೀರ ಬೈಂದೂರು. ಕುಂದಾಪುರದ ಪ್ರಮುಖ ವ್ಯಕ್ತಿಗಳು: ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.